ಲೋಕಭವನದಲ್ಲಿ ಮೂವರದ್ದೇ ಸಂಭ್ರಮ. ತಾವೇ ಸಿಎಂ ಆದಷ್ಟೇ ಸಂಭ್ರಮಿಸಿದ ಡಿಕೆ ಕಟ್ಟಾಳುಗಳು. ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜು, ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಸಂಭ್ರಮ. ಬೆಂಬಲಿಗರು ಅಂತ ಅಂದಾಗ ಪರಸ್ಪರ ಆಲಂಗಿಸಿ ಖುಷಿಪಟ್ಟ ಮೂವರು ಶಾಸಕರು. ಮೊದಲಿನಿಂದಲೂ ಡಿಕೆಶಿ ಸಿಎಂ ಕೂಗೆಬ್ಬಿಸಿದ್ದು ಇವರೇ. ಇಕ್ಬಾಲ್ ಹುಸೇನ್ ಸಹಿತ ಡಿಕೆಶಿ ಸಿಎಂ ಅತಿ ಹೆಚ್ಚು ಖುಷಿಪಟ್ಟಿದ್ದು ಇವರ. ಇಕ್ಬಾಲ್ ಹುಸೇನ್ ವನಿತಾ, ಆ ಸಂಭ್ರಮ ಖಂಡಿತವಾಗ್ಲು ಈ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗೆ ಒಂದು ನಾಂದಿ ಹಾಡಿದ್ದೇ ಇವರು ಅಂತ ಕೂಡ ಹೇಳ್ಬೋದು. ಕಾರಣ ಇಷ್ಟೇ, ಮುಹೂರ್ತಗಳನ್ನ, ಕ್ರಾಂತಿಗಳನ್ನ ನಾವು ಜ್ಞಾಪಿಸ್ಕೊಳ್ಬಹುದು. ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ಒಳ್ಳೆ ಮುಹೂರ್ತ ನೋಡಿ. ಇವರ ಖುಷಿ ನೋಡಿ, ಎಚ್.ಸಿ. ಬಾಲಕೃಷ್ಣ ಅವರಾಗಿರ್ಬೋದು, ಶಿವಗಂಗಾ ಬಸವರಾಜು ಮತ್ತು ಇಕ್ಬಾಲ್ ಹುಸೇನ್ ಒಂದೇ ಫ್ರೇಮಲ್ಲಿ ಸಿಕ್ಕಿದ್ದಾರೆ ಮೂವರು. ಅವರೇ ಮುಖ್ಯಮಂತ್ರಿ ಆದಷ್ಟು ಸಂಭ್ರಮ. ಶಿವಗಂಗಾ ಬಸವರಾಜ್ ಅವರ ಮಗನಿಗೆ ಶಿವಕುಮಾರ್ ಅನ್ನೋ ಹೆಸರನ್ನ ನಾಮಕರಣ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರ ಪ್ರೀತಿಗೆ, ಡಿ.ಕೆ. ಶಿವಕುಮಾರ್ ಅವರ ಮೇಲಿನ ಗೌರವಕ್ಕೆ. ಸಾಮಾನ್ಯವಾಗಿ ಆಯಾಯ ನೆಚ್ಚಿನ ನಾಯಕರ ಹೆಸರುಗಳನ್ನು ಇಟ್ಕೊಳ್ಳುವಂಥದ್ದೆಲ್ಲ ನಾವು ನೋಡ್ತಾ ಇರ್ತೀವಿ. ಆ ರೀತಿ ಶಿವಗಂಗಾ ಬಸವರಾಜ್ ತಮ್ಮ ಪುತ್ರನಿಗೆ ಶಿವಕುಮಾರ್ ಅಂತ ನಾಮಕರಣ ಮಾಡ್ತಾರೆ. ಅದು ಡಿ.ಕೆ. ಶಿವಕುಮಾರ್ ಅವರ ಮೇಲಿನ ಅಭಿಮಾನ, ಪ್ರೀತಿ. ನಿಮ್ಮ ನೆಚ್ಚಿನ ನಾಯಕರು, ಮತ್ತದನ್ನೇ ಹೇಳೋದು ವನಿತಾ, ನಿಮ್ಮ ನೆಚ್ಚಿನ ನಾಯಕರ ಮೇಲೆ ಎಷ್ಟು ಪ್ರೀತಿ ಗೌರವ ಇದೆಯೋ ಅಷ್ಟೇ ಪ್ರೀತಿ ಗೌರವ ಜನರ ಮೇಲೆ ಇರಲಿ. ದಟ್ಸ್ ಇಟ್, ಸಿಂಪಲ್ ಅಂಡ್ ಸ್ಟ್ರೇಟ್. ಖೇಲ್ ಖತಮ್, ನಾಟಕ ಬಂದವಾಗ ಅಷ್ಟೇ. ಜನ ಎಕ್ಸ್ಪೆಕ್ಟೇಷನ್ ಇದೆ. ಮತ್ತೆ ಇಕ್ಬಾಲ್ ಹುಸೇನ್ ವಿಚಾರಕ್ಕೆ ನಾವು ಮಾತನಾಡೋದ್ರೆ ಸರ್, ಅಂದ್ರೆ ಇತ್ತೀಚೆಗೆ ಏನು ಈ ಸಿಎಂ ವಿಚಾರಕ್ಕೆ ಜಟಾಪಟಿ ನಡೆದಿತ್ತಲ್ವಾ, ಅಂದ್ರೆ ಡಿ.ಕೆ. ಶಿವಕುಮಾರ್ಗೆ 3ನೇ ಡೇಟ್ ಒಂದು ಫಿಕ್ಸ್ ಆಗಿದೆ, ಅದರಲ್ಲಿ ಸಿಎಂ ಆಗೇ ಆಗ್ತಾರೆ, ಪಕ್ಕಾ ಸಿಎಂ ಆಗೇ ಆಗ್ತಾರೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್. ಅಂದ್ರೆ ಹೈಕಮಾಂಡ್ ಸಹಿತ ವಾರ್ನ್ ಮಾಡುತ್ತೆ, ಯಾರು ಕೂಡ ಸುಮ್ನೆ ಏನು ಸ್ಟೇಟ್ಮೆಂಟ್ ಕೊಡುವಾಗಿಲ್ಲ ಅಂತ. ಅಂದ್ರೆ ರಾಜಕೀಯವಾಗಿ ಸಾಕಷ್ಟು ಬೆಳವಣಿಗೆಗಳಿಗೆ ಅದು ಕಾರಣ ಆಗುತ್ತೆ ಆ ಒಂದು ಸ್ಟೇಟ್ಮೆಂಟ್. ಹೌದು ಹೌದು, ಅದನ್ನ ಜ್ಞಾಪಿಸ್ಕೊಳ್ಬಹುದು ಈ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಕ್ಲೂ ಇರುತ್ತೆ, ಸುಳಿವು ಸಿಕ್ಕಿರುತ್ತೆ. ಆಮೇಲೆ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಮಾಧ್ಯಮದ ಮುಂದೆ ಮಾತಾಡದೇ ಇರ್ಬೋದು, ಆ ಪ್ರಶ್ನೆ ಬಿಟ್ಟು ಬೇರೆ ಕೇಳ್ರಿ ಅಂತ ಹೇಳ್ಬೋದು. ಆದ್ರೆ ಆ ವಿಚಾರ ಆಸಕ್ತಿ ಇರ್ಲಿಲ್ಲ ಅಂತ ಹೇಳಕ್ ಬರಲ್ಲ ಅಲ್ವಾ. ಅವ್ರು ಹಾಗೆ ನಡ್ಕೊಳ್ಬೇಕಾಗಿರುತ್ತೆ. ಅವ್ರಿಗೊಂದು ಗೊತ್ತಿತ್ತು, ಖಚಿತತೆ ಇತ್ತು. ಈಗ ಇದು ಸುದ್ದಿ ಚಾಲ್ತಿಯಲ್ಲಿ ಇಲ್ಲದೆ ಹೋಗಿದ್ರೆ ಅವರ ಎದುರಾಳಿಗಳಿಗೆ ಯಾರು ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಕೊಡ್ಬೇಕು ಅವ್ರಿಗೆ ಎಲ್ಲಿ ಪ್ರೆಷರ್ ಆಗ್ತಾ ಇರ್ಲಿಲ್ಲ ಅಲ್ವಾ. ಪತ್ರಿಕಾ ರಂಗದ ಮಹತ್ವ ಅದು. ವಿ ಆರ್ ಆಲ್ ಒಪಿನಿಯನ್ ಕ್ರಿಯೇಟರ್ಸ್. ಜನಾಭಿಪ್ರಾಯ ದಟ್ಟವಾಗಿರ್ಬೇಕು ಅಂತ ಹೇಳಿದ್ರೆ ಮಾಧ್ಯಮದ ಪಾತ್ರ ಕೂಡ ಅಷ್ಟೇ ಗಟ್ಟಿ ಧ್ವನಿಯದ್ದಿರುತ್ತೆ. ಹಾಗಾಗಿ ರಾಜಕಾರಣಿಗಳು ಯಾವ ಕಾರಣಕ್ಕೆ ಕ್ಯಾಮ್ರಾ ಆಫ್ ಮಾಡ್ರಿ ಅಂತ ಯಾಕೆ ಹೇಳ್ತಾರೆ? ಈಗ ಮೊನ್ನೆ ಒಬ್ಬ ರಾಜಕಾರಣಿ, ಒಬ್ಬ ನಾಯಕರು ಹೇಳ್ತಾ ಇದ್ರು ಅಲ್ವಾ, ಈ ಕ್ಯಾಮ್ರಾ ಆಫ್ ಮಾಡ್ರಿ ಅಂತೆಲ್ಲ ಹೇಳ್ತಾ ಇದ್ರು. ಯಾಕೆ? ದಟ್ ಇಸ್ ದ ಪವರ್ ಆಫ್ ಮೀಡಿಯಾ, ಜರ್ನಲಿಸಮ್. ದಟ್ ಇಸ್ ದ ಪವರ್ ಆಫ್ ಮೀಡಿಯಾ, ದಟ್ ಇಸ್ ದ ಪವರ್ ಆಫ್ ಕ್ಯಾಮ್ರಾ. ಈಗ ನಾವು ಕೂಡ ಆ ಕ್ಯಾಮ್ರಾದ ಪ್ರಭಾವದಿಂದಲೇ ಅಲ್ವೇ ಆ ಜನರಿಗೆ ಇದನ್ನ ಹೇಳೋಕ್ ಸಾಧ್ಯ ಆಗ್ತಾ ಇರೋದು. ಈಗ ಬೆಂಬಲಿಗರು ಅಂತ ಅಂದಾಗ ಖುಷಿ ಪಡುವಂತದ್ದೇ. ಯಾಕಂದ್ರೆ ಈಗ ನಮ್ಮ ಹಿರಿಯ ಛಾಯಾಗ್ರಾಹಕ ನಮ್ಮ ಭಾಷಣ ಅವ್ರನ್ನ ಜ್ಞಾಪಿಸ್ಕೋಬೇಕು. ಬಹಳಷ್ಟು ವರ್ಷಗಳಿಂದ ನಮ್ಗೆ ಆತ್ಮೀಯರು. ಹಿಂದೆಯಿಂದ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಬಾದ್ಶಾ ಅಂತ. ಅವರು ಡಿ.ಕೆ. ಶಿವಕುಮಾರ್ ಪದಗ್ರಹಣವನ್ನು ನೋಡ್ತಾ ಇದ್ರು, ಬಹಳ ಖುಷಿಯಲ್ಲಿದ್ರು. ನಮ್ಮ ಭಾಷಾ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಪೊಲಿಟಿಕಲ್ ಅಪ್ಡೇಟ್ಸ್ ಬಂದಾಗೆಲ್ಲ ಅದ್ರ ಬಗ್ಗೆ ಬಹಳ ಕುತೂಹಲದಿಂದ ನೋಡ್ತಾ ಇರ್ತಾರೆ. ವಿ ಶುಡ್ ಅಪ್ರಿಶಿಯೇಟ್. ಹೌದು, ನಮಗೆ ಮೊದಲು ವ್ಯೂವರ್ ಯಾರು ಅಂದ್ರೆ ನಮ್ಗೆ ಆಡಿಯನ್ ಯಾರು ಅಂತ ಹೇಳಿದ್ರೆ ನಮ್ಮ ಕ್ಯಾಮ್ರಾ ಅಲ್ವಾ, ಛಾಯಾಗ್ರಾಹಕರು. ಹಾಗಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ಈ ಡಿ.ಕೆ. ಶಿವಕುಮಾರ್ ಅವರು ಎಷ್ಟು ಪದಗ್ರಹಣ ಮಾಡಿ ಖುಷಿಯಲ್ಲಿದ್ದಾರೆ. ಅವರು ಪೊಲಿಟಿಕಲ್ ಅಪ್ಡೇಟ್ಸ್ ನಮ್ಮ ಜನರಿಗೆ ಒಳ್ಳೇದಾಗ್ತದೆ ಅಂತ ಹೇಳಿದಾಗ ಅವರು ಕೂಡ ಕ್ಲಾಪ್ಸ್ ತರ್ತಿರ್ತಾರೆ. ಭಾಷಣ, ಥ್ಯಾಂಕ್ ಯು.